ಇನ್ನು ಎನ್ಐಎ ಅಧಿಕಾರಿಗಳ ಭರ್ಜರಿ ದಾಳಿ ಆಗ್ತಾ ಇದ್ದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಬೆಂಗಳೂರು ಚೆನ್ನಾಗಿದೆ ಅಂತ ಕೆಲವರು ಇಲ್ಲೇ ಸ್ಲೀಪರ್ ಸೆಲ್ಗಳಾಗಿರ್ತಾರೆ. ಯಾವಾಗಲೂ ಸ್ಲೀಪರ್ ಸೆಲ್ಗಳನ್ನ ಎನ್ಐಎ ಪತ್ತೆ ಮಾಡುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಎನ್ಐಎ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಅವರಿಗೆ ಮಾಹಿತಿ ಸಿಗುತ್ತೆ. ಆ ಮಾಹಿತಿಗಳ ಆಧಾರದಲ್ಲೇ ದಾಳಿ ಮಾಡೋದಕ್ಕೆ ಎನ್ಐಎ ಅಧಿಕಾರಿಗಳ ತಂಡ ಬರುತ್ತೆ ಅನ್ನುವಂತಹ ವಿಚಾರವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಈಗ ಎನ್ಐಎನವರು ಆಕ್ಟಿವ್ ಆಗಿದ್ದಾರೆ. ಈಗ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳು ಸಿಕ್ಕಿದಾಗೆಲ್ಲ ಬರ್ತಾರೆ. ಅವ್ರದ್ದು ಕಚೇರಿನೂ ಇಲ್ಲೇ ಇದೆಯಲ್ಲ, ಇಲ್ಲೇ ಅವರು ಸೌತಿಗೆ ಬೆಂಗಳೂರಿನಲ್ಲಿ ಒಂದು ಕಚೇರಿನೂ ಮಾಡಿದ್ದಾರೆ. ಅವರಿಗೆ ಏನೇನು ಮಾಹಿತಿ ಬರುತ್ತೋ ಅದು ನಮ್ಮ ಹತ್ರ ಕೆಲವು ಶೇರ್ ಮಾಡ್ತಾರೆ, ಕೆಲವು ಶೇರ್ ಮಾಡೋದಿಲ್ಲ. ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ಇರ್ಬೋದು. ಅದೇನು ಯಾವಾಗಲೂ ಕೂಡ ಸ್ಲೀಪರ್ ಸೆಲ್ಸ್ ಅಂತೇಳಿ ಐಡೆಂಟಿಫೈ ಮಾಡ್ತಾನೆ ಇರ್ತಾರೆ. ಯಾರಾದರೂ ಅವಾಗ ಇಲ್ಲಿ ಬಂದು ಇಲ್ಲಿ ಬೆಂಗಳೂರು ಚೆನ್ನಾಗಿದೆ ಅಂತೇಳಿ ಬೆಂಗಳೂರಲ್ಲಿ ಇದ್ಬಿಟ್ರೆ ಅಂಥವ್ರ ಮಾಹಿತಿ ಸಿಕ್ಕಿದಾಗ ಅವರು ಬಂದು ರೈಡ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡ್ತಾರೆ. ಅವರು ಈಗ ಎನ್ಐಎನವರು ಆ್ಯಕ್ಟಿವ್ ಆಗಿದ್ದಾರೆ. ಈಗ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳು ಸಿಕ್ಕಿದಾಗೆಲ್ಲ ಬರ್ತಾರೆ. ಅವ್ರದ್ದು ಕಚೇರಿನೂ ಇಲ್ಲೇ ಇದೆಯಲ್ಲ. ರಾಜ್ಯಾದ್ಯಂತ ಇವತ್ತು ಎನ್ಐಎ ಅಧಿಕಾರಿಗಳ ತಂಡ ಭರ್ಜರಿ ಕಾರ್ಯಾಚರಣೆ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ 20ಕ್ಕೂ ಹೆಚ್ಚು ಕಡೆ, ಈಗ ಬಳ್ಳಾರಿಯ ಸರದಿ, ಬಳ್ಳಾರಿಯಲ್ಲೂ ಕೂಡ 9ಕ್ಕೂ ಹೆಚ್ಚು ಕಡೆ ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಳ್ಳಾರಿ ನಗರದ 9 ಕಡೆ ದಾಳಿ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಕೌಲ್ ಬಜಾರ್, ಜಾಗೃತಿ ನಗರ ಸೇರಿದಂತೆ ಹಲವು ಕಡೆ ದಾಳಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಡಿಸೆಂಬರ್ 2ರಂದು ಬಳ್ಳಾರಿಯಲ್ಲಿ ಯುವಕನನ್ನ ಎನ್ಐಎ ಅಧಿಕಾರಿಗಳ ತಂಡ ಬಂಧಿಸಿತ್ತು. ಆ ಬಳಿಕ ಈಗ ಗಣಿನಾಡಿನಲ್ಲಿ ಮತ್ತೊಂದು ಬೃಹತ್ ದಾಳಿಯಾಗಿದೆ. ವಿಧ್ವಂಸಕ ಕೃತ್ಯಗಳಿಗೆ ಸಂಚು ರೂಪಿಸಲಾಗ್ತಾ ಇದೆಯಾ? ಈ ಅನುಮಾನದ ಮೇರೆಗೆ ದಟ್ಟ ಮಾಹಿತಿ ಬರ್ತಾ ಇದ್ದಂತೆ ದಾಳಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಅತಿ ದೊಡ್ಡ ಕಾರ್ಯಾಚರಣೆ ಎನ್ಐಎ ಅಧಿಕಾರಿಗಳಿಂದ ಬಳ್ಳಾರಿಯಲ್ಲಿ ಎಲ್ಲೆಲ್ಲಿ ದಾಳಿಯಾಗಿದೆ, ಸದ್ಯ ಏನ್ ಮಾಹಿತಿ ಸಿಗ್ತಾ ಇದೆ? ಖಂಡಿತ ಶ್ರುತಿ, ಏನು ಗಣಿನಾಡು ಬಳ್ಳಾರಿಯಲ್ಲಿ ಈ ತಿಂಗಳಲ್ಲಿ 2ನೇ ಬಾರಿಗೆ ಎನ್ಐಎ ದಾಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಬಳ್ಳಾರಿಯ 9 ಕಡೆಗಳಲ್ಲಿ ಭರ್ಜರಿಯಾಗಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇದು ಬಳ್ಳಾರಿ ಇತಿಹಾಸದಲ್ಲೇ ದೊಡ್ಡ ದಾಳಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದ ತಿಂಗಳು ಅಂದ್ರೆ ಡಿಸೆಂಬರ್ ಇದೇ ತಿಂಗಳು 2ನೇ ತಾರೀಕು ಎನ್ಐಎ ದಾಳಿ ಮಾಡಿ ಕೋಟಾ ನೋಟು ವಿಚಾರದಲ್ಲಿ, ಅಂದ್ರೆ ಕೋಟಾ ನೋಟನ್ನ ಮುದ್ರಣ ಮಾಡ್ತಾ ಇದ್ದ ಯುವಕನನ್ನ ಬಂಧಿಸಿತ್ತು. ಪ್ರಿಂಟರ್ ಸಮೇತ, ಅಂದ್ರೆ ಕೋಟಾ ನೋಟನ್ನ ಮುದ್ರಿಸತಕ್ಕಂತ ಪ್ರಿಂಟರ್ ಸಮೇತ ಬಳ್ಳಾರಿಯ DC ಕಾಲೋನಿಯಲ್ಲಿ 19 ವರ್ಷದ ಯುವಕನನ್ನ ಬಂಧಿಸಿತ್ತು. ಆ ಬಳಿಕ ಇವತ್ತು 9 ಕಡೆ ದಾಳಿಯನ್ನ ಮಾಡಿದೆ. ಈಗ ಸಿಗ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಬಳ್ಳಾರಿಯ ಕೌಲ್ ಬಜಾರ್ ಹಾಗೂ ಜಾಗೃತಿ ನಗರದಲ್ಲಿ ಈ ಒಂದು ದಾಳಿಯಾಗಿದೆ ಅಂತ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ 2 ಕಡೆ ಮಾತ್ರ ಅಲ್ಲದೆ ಬಳ್ಳಾರಿಯ ಬೇರೆ ಬೇರೆ ಕಡೆ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ ಎನ್ಐಎ ದಾಳಿ ಮಾಡಿರ್ತಕ್ಕಂಥ ವಿಚಾರ ಯಾವ ಕಾರಣಕ್ಕಾಗಿ ದಾಳಿ ಮಾಡಿದ್ದಾರೆ ಅನ್ನೋದನ್ನ ಗೌಪ್ಯವಾಗಿ ಇಟ್ಟಿದ್ದಾರೆ. ಆದ್ರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ 3 ಕಾರಣಗಳಿಂದ ಎನ್ಐಎ ದಾಳಿ ಮಾಡಿರಬಹುದು ಅಂತ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಒಂದು, ಕೋಟಾ ನೋಟಿನ ವಿಚಾರದಲ್ಲಿ ದಾಳಿ ಆಗಿರಬಹುದು. ಇನ್ನೊಂದು, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರ ಮೇಲೆ ದಾಳಿ ಆಗಿರಬಹುದು ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.